ಮುಖ ತುಂಬ ಗಾಳಿ ಓಡಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡ್ರೆ ಕೂದಲು ಉದುರುತ್ತೆ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ಹೆಲ್ಮೆಟ್ ಹಾಕದೆ ಏನಾದರೂ ವಾಹನ ಚಲಾಯಿಸಿದ್ರೆ ಬಿ ಕೇರ್ಫುಲ್. ಇನ್ನು ಮುಂದೆ ಸಿಗ್ನಲ್ ಜಂಪ್ ಮಾಡಂಗಿಲ್ಲ, ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಶೋಕಿ ಮಾಡಂಗಿಲ್ಲ, ಕುಡಿದು ವಾಹನ ಚಲಾಯಿಸುವ ಹಾಗಿಲ್ಲ. ಚಾಲನೆಯಲ್ಲಿದ್ದಾಗ ನಿಮ್ಮ ಹುಡುಗಿ ಮೆಸೇಜ್ ಮಾಡಿದ್ಲು ಅಂತ ಹೇಳಿ ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮುಂದೆ ಸಿಗ್ನಲ್ ಜಂಪ್ ಮಾಡಂಗಿಲ್ಲ, ಹಾಫ್ ಹೆಲ್ಮೆಟ್ ಧರಿಸಂಗಿಲ್ಲ, ಕುಡಿದು ವಾಹನ ಚಲಾಯಿಸುವ ಹಾಗಿಲ್ಲ, ಚಾಲನೆಯಲ್ಲಿದ್ದಾಗ ಮೊಬೈಲ್ ಬಳಸುವ ಹಾಗಿಲ್ಲ. 5ಕ್ಕಿಂತ ಹೆಚ್ಚು ಬಾರಿ ಏನಾದರೂ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆ ನಂಬರಿಗೊಂದು ನೋಟಿಸ್ ಬರುತ್ತೆ. 5 ಬಾರಿಗಿಂತಲೂ ಹೆಚ್ಚಾಗಿ ರೂಲ್ಸ್ ಬ್ರೇಕ್ ಮಾಡುವ ಹಾಗಿಲ್ಲ, ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ. ಹಾಗಾಗಿ ಹಾಫ್ ಹೆಲ್ಮೆಟ್ ಹಾಕೊಂಡು ಶೋಕಿ ಮಾಡೋದನ್ನು ಬಿಟ್ಟು ಬಿಡಿ. ನೀವು ISI ಮಾರ್ಕ್ ಇರುವಂತಹ ಒಂದು ಅಸಲಿ ಹೆಲ್ಮೆಟ್ಗಳನ್ನು ಹಾಕ್ಕೊಂಡ್ರೆ ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು. ಸೂರ್ಯನ ಆ ರಶ್ಮಿಯಿಂದ ನಿಮ್ಮ ಸ್ಕಿನ್ನನ್ನು ನೀವು ರಕ್ಷಣೆ ಮಾಡ್ಕೋಬಹುದು. ಇನ್ನು ಸನ್ಸ್ಕ್ರೀಮ್ ಏನು ಮೆತ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ನಿಮ್ಮ ಕಣ್ಣುಗಳ ಕಾಂತಿಯನ್ನು ಉಳಿಸ್ಕೋಬಹುದು. ಬಿಸಿಲಿಗೋ ಅಥವಾ ಚಳಿಗೋ ನಿಮ್ಮ ಸ್ಕಿನ್ ಒಡೆದೋಗೋದಿಲ್ಲ. ನಿಮ್ಮ ಜೀವಕ್ಕೂ ಕೂಡ ಅದು ಅತ್ಯಂತ ಭದ್ರತೆ. 5ಕ್ಕಿಂತ ಹೆಚ್ಚು ಬಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ. ಬಿ ಕೇರ್ಫುಲ್. ಡೈಲಿ ಸಿಗ್ನಲ್ ಜಂಪ್ ಮಾಡೋ ಒಂದು ಚಟ ಇರುತ್ತೆ ಕೆಲವರಿಗೆ. ದಿನನಿತ್ಯ ಸಿಗ್ನಲ್ ಜಂಪ್ ಮಾಡಿಲ್ಲ ಅಂದರೆ ಅವನಿಗೆ ಊಟ ಸೇರಲ್ಲ. ಅಯ್ಯೋ ದೇವ್ರೆ, ಇವತ್ತು ಬರುವಾಗ ಸಿಗ್ನಲ್ಲೇ ಜಂಪ್ ಮಾಡಲಿಲ್ವಾ ಅಂತ. ಈ ತರಹದ ಚಟ ಚಕ್ರವರ್ತಿಗಳೇ ಇನ್ನು ಮುಂದೆ ನೀವು ರೂಲ್ಸನ್ನು ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ. ಹಾಫ್ ಹೆಲ್ಮೆಟ್ಟು ಮೊಬೈಲ್ ಬಳಕೆಯೂ ಕೂಡ ಮಾಡಬಾರ್ದು. 5ಕ್ಕಿಂತ ಹೆಚ್ಚು ಬಾರಿ ನೀವೇನಾದರೂ ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಮನೆಗೆ ಒಂದು ನೋಟಿಸ್ ಬರುತ್ತೆ. ನಿಮ್ಮ ಲೈಸೆನ್ಸ್ ರದ್ದಾಗೋ ಸಾಧ್ಯತೆಗಳಿದ್ದಾವೆ. 5ಕ್ಕಿಂತ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಮಾಡುವ ಹಾಗಿಲ್ಲ. ಜನವರಿ 1ರಿಂದಲೇ ಈಗಾಗಲೇ ಪ್ರಾರಂಭ ಆಗಿದೆ ಈ ಒಂದು ನಿಯಮ. ಈ ನಿಯಮ ಇನ್ನು ಮುಂದೆ ಮುಂದುವರಿಯುತ್ತೆ. ಹಾಗಾಗಿ ಇನ್ನು ಮುಂದೆ ನೀವು ಬೈಕ್ ಚಲಾಯಿಸಬೇಕಾದ್ರೆ ಕಾನೂನು ನಿಯಮ, ಟ್ರಾಫಿಕ್ ನಿಯಮ ಎಲ್ಲವನ್ನು ಕೂಡ ಪಾಲನೆ ಮಾಡಿ. ಬೇಗ ಹೋಗಬೇಕು ಅಂತ ಹೇಳಿ ಸಿಗ್ನಲ್ ಜಂಪ್ ಮಾಡಿದ್ರೆ ಬೇಗ ಹೋಗ್ತೀರಿ. ಯಾವುದೇ ಲೇಟ್ ಇಲ್ಲದೆ ಬೇಗ ಸೇರಬೇಕಾಗಿರೋ ಜಾಗಕ್ಕೆ. ಹಾಗಾಗಿ ಆತುರ ಪಡಬೇಡಿ, ನಿಧಾನವಾಗಿ ಚಲಾಯಿಸಿ, ಮೊಬೈಲ್ ಬಳಕೆ ಕಡಿಮೆ ಮಾಡಿ, ಹಾಫ್ ಹೆಲ್ಮೆಟ್ಟು ಧರಿಸಲೇಬೇಡಿ. 100 ರೂಪಾಯಿಗೆ 2 ಸಿಗುತ್ತಲ್ಲ ಹೆಲ್ಮೆಟ್ಟು, ಅದೊಳ್ಳೆ ಕರ್ಬೂಜ ಹಣ್ಣಿನ ಮೇಲಿನ ಕವಚ ಇದ್ದಂಗೆ ಇರುತ್ತೆ. ಪಕ್ಕದಲ್ಲಿ ಹೋಗ್ತಿರೋನು ಗುಟ್ಕಾ ಅಗೆದು ಉಗಿದ್ರೂ ಕೂಡ ಒಡೆದೋಗುತ್ತೆ ಆ ಹೆಲ್ಮೆಟ್. ಆ ತರಹದ ಹೆಲ್ಮೆಟ್ಗಳನ್ನು ಹಾಕಿ ನಿಮ್ಮ ಹೆಂಡತಿಯನ್ನು ಮುಂಡೆ ಮಾಡಬೇಡಿ, ನಿಮ್ಮ ತಂದೆ ತಾಯಿಯನ್ನು ಅನಾಥರನ್ನಾಗಿ ಮಾಡಬೇಡಿ. ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡಿ, ಕಾನೂನಿಗೆ ನೆರವಾಗಿ ಅಂಥೇಳಿ ಈಗಾಗಲೇ ಸಾರಿಗೆ ಇಲಾಖೆಯು ಕೂಡ ಅಧಿಕೃತವಾಗಿ ತಿಳಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.